ಗುರು ಅಂತೂ ಇಂತೂ ಬೆಳಗಾಗೋಯ್ತು. ನೋಡಿದ್ರೆ ಮೇನ್ ಕ್ಯಾಂಡಿಡೇಟ್ಸ್ ಗುರು, ನಾವು ನಮ್ಮನ್ನೇ ಕ್ಯಾರೆ ಅನ್ಕೊಂಡ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟವ್ರೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ಅಂತೂ ಸಖತ್ತಾಗೈತೆ ಬೆಳಗ್ಗೆ ಬೆಳಗ್ಗೆ ನೋಡಲಿಕ್ಕೆ. ಆದರೆ ಈ ವ್ಯೂಸಲ್ಲಿ ಮಾತ್ರ ಒಂದೇ ಒಂದು ನೆನಪು ಬರೋದೇನು ಗೊತ್ತಾ, ಒಂದು ಬ್ಯೂಟಿಫುಲ್ ಮ್ಯೂಸಿಕ್. ಅದು ಹೆಂಗಂದ್ರೆ ಅಂತೂ ಇಂತೂ ಇಲ್ಲಿಂದ ಅಲ್ಲಿ ತನಕ ಫುಲ್ ಮೇಲೆ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕೀಗ. ವೆಂಕಟೇಶ್, ಎಷ್ಟು ಕಿಲೋಮೀಟ್ರ್ ಇರ್ತದೆ? ಅಪ್ರಾಕ್ಸಿಮೇಟ್ಲಿ 3 ಕಿಲೋಮೀಟ್ರ್ ಇದೆ ಅಂತೆ, ಅಂದಾಜು ಲೆಕ್ಕ. ಗುರು ನನಗಂತೂ ಏನಾದರೂ ಅಂದ್ಕೊಳ್ಳಿ, ಚಳಿಗಂತೂ ಹೆಜ್ಜೆ ಆಚೆ ಇಡೋಕ್ಕೆ ಆಗ್ತಾ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತದೆ. ಸೊ ಅದು ಅಲ್ಲದೆ ನಾನು ಫಸ್ಟ್ ಟೈಮ್ ಬಂದಿರೋದು, ಅದು ಆಂಧ್ರಾಗೆ ಎಂಟ್ರಿ ಆಗಿರೋದೇ ಇವತ್ತು. ಅಂದರೆ ನಮ್ಮೂರು ಸುತ್ತಮುತ್ತಲೂ ಹೋಗಿದ್ದೀನಿ, ಬಟ್ ಈ ಪ್ಲೇಸ್ಗೆ ಬಂದಿರೋದು ಮಾತ್ರ ಇವತ್ತೇ ಫಸ್ಟ್ ಟೈಮ್. ಸೊ ಐ ಫೀಲ್ ವೆರಿ ಗುಡ್. ಆಂಧ್ರದಲ್ಲಿ ಇದು ಬಾಯಿಕೊಂಡ ಗಂಗಮ್ಮ ದೇವಸ್ಥಾನ. ವಾಟೆ ವ್ಯೂವಪ್ಪ. ಬೆಳಗ್ಗೆ ಬೆಳಗ್ಗೆ ಮಂಜು ಬೇರೆ, ನಾಯಿ ನರಕ ಬೀಳ್ತೈತೆ, ಕೆರೆ ಬೇರೆ ಪಕ್ಕದಲ್ಲೇ ಐತೆ. ಹೋಗಿ ಬೀಳೋಣ ಅಂತಂದರೆ ಇನ್ನೂ ಚಳಿ ಜಾಸ್ತಿ. ಆಮೇಲೆ ಏನಿಲ್ಲ, ಜಸ್ಟ್ ಹಂಗೆ ಡೆಡ್ ಬಾಡಿ ಬಂದಂಗೆ ಬರಬೇಕಷ್ಟೇ. ಈ ಚಳಿಗೆ ಏನಾದರೂ ಹೋಗಿಬಿದ್ರೆ ಯಪ್ಪ ದೇವ್ರೆ, ಅಯ್ಯಪ್ಪ ಮಾಲೆ ಹಾಕ್ದವ್ರು ಮಾತ್ರ ಅದು ಹೆಂಗಿರ್ತಾರೋ ಅದನ್ನು ನನಗಂತೂ ಚೂರು ಗೊತ್ತಾಗಲ್ಲ ಗುರು. ಬೆಳಗ್ಗೆ ಬೆಳಗ್ಗೆ ಆ ತಣ್ಣೀರಲ್ಲಿ ಸ್ನಾನ ಮಾಡ್ತಿರ್ತಾರೆ, ಯಪ್ಪ ಯೋಚನೆ ಮಾಡಿಕೊಳ್ಳೋದಕ್ಕೇ ಭಯ ಆಯ್ತದೆ. ಅಂಥದ್ರಲ್ಲಿ ಅವರು ಅನುಭವಿಸ್ತಾರೆ, ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ಬೋದಲ್ಲ ಅವರು. ರಿಯಲಿ ಪ್ರೌಡ್ ಆಫ್ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ. ಅಂತೂ ಇಂತೂ ಇಲ್ಲಿ ಎಂಟ್ರಿ ಆಗ್ತಿದ್ದೀವಿ. ನಮಸ್ಕಾರ ಮೇಡಮ್, ವೆಲ್ಕಮ್ ಮಾಡ್ತಾವ್ರೆ ದೇವರು ನಮಗೆ. ನಾವು ಎಂಟ್ರಿ ಆಗ್ತಿದ್ರೆ ನಾಯಿಗಳೆಲ್ಲ ಎಕ್ಸಿಟ್ ಆಗ್ತಿದ್ದಾವೆ. ದಟ್ಸ್ ಪವರ್ ಆಫ್ ಜಡಿ. ಹೆಂಗೆ ನೋಡ್ರ. Hey, hi, this is Karnataka peoples. What are you doing? ಯಾರು ಬರು ಹಿಂದೆ ಯಾರು ಕಿರ್ಚ್ಕೊತ ಇದ್ದಾರೆ, ಬಟ್ ನಾಯಿಗಳು ನಾವು ಬರಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಸ್ಟ್ರಾಂಗಾಗಿ ಆನ್ಸರ್ ಕೊಡ್ತಾ ಇದ್ದೀವಿ. ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡ್ರಿ, ನಮ್ಮನ್ನು ಕೆಣಕಿದ್ರೆ ನಾವು ಸರಿಯಲ್ಲೋ. ಗುರು ಇಲ್ಲಿ ನೋಡಿ, ದೇವಸ್ಥಾನಕ್ಕೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ, ಒಂದು ಮಸಾಲೆಯಿಂದ ಪ್ರತಿಯೊಂದೂ ಇಲ್ಲೇ ಸಿಗುತ್ತೆ. ಎಲ್ಲೂ ಹುಡ್ಕೊಂಡು ಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಬೆಳಗ್ಗೆ ಏನಾದರೂ ಹೊಟ್ಟೆ ಕಿರಿತಾಯಿದ್ರೆ 7 ಗಂಟೆಗೆಲ್ಲ ತಿಂಡಿ ರೆಡಿ ಮಾಡಿಬಿಡ್ತಾರೆ. ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ. ಐ ಗೆಸ್ ಎಲ್ಲರೂ ಬೆಳಗ್ಗೆ ಎದ್ದು ಅದೇ ಕೆಲಸ. ನಮ್ಮ ಗ್ಯಾಂಗೆಲ್ಲ ಅಲ್ಲಿ ಹೋಯ್ತಾ ಇದೆ. ಅನ್ಯಾಯ, ಮೋಸ, ವಂಚನೆ, ನಮ್ಮನ್ನೇ ಬಿಟ್ಟೋಗ್ಬಿಟ್ಟಿದ್ದಾರೆ ಗುರು. ಚಿಕ್ಕ ಮಕ್ಕಳನ್ನ ಬಿಟ್ಟೋಗೋದಕ್ಕೆ ಇವ್ರಿಗೆ ಹೆಂಗೆ ಮನಸ್ಸು ಬಂತು? ರಾತ್ರಿಯಿಂದ ಕಷ್ಟಪಟ್ಟು ಅಲ್ಲಿಂದ ಬೆಂಗಳೂರಿಂದ ಊರಿಗೆ ಬಂದು, ಊರಿಂದ ಬಸ್ಸಿಗೆ ಹೋಗಿ, ಬಸ್ಸಲ್ಲಿ ನಿದ್ದೆ ಇಲ್ಲದೆ ಕೊನೆಗೆ ಇಲ್ಲಿಗೆ ಬಂದು ತರಕಾರಿ ಎಲ್ಲ ಚಕ್ಕ ಅಂತ ಕಟ್ ಮಾಡಿ ಕೊನೆಗೂ ನಮ್ಮನ್ನು ಬಿಟ್ಟೋಗ್ಬಿಟ್ಟಿದ್ದಾರೆ ಅವರು. ಸ್ವಾರ್ಥಿಗಳು, ಏನು ಮಾಡೋಕ್ಕಾಗಲ್ಲ ಗುರು. ಎಷ್ಟು ದಿನ ನನ್ನ ಗಾಡಿಗೆ ತಗೊಂಡಾಗಿಂದ ನಾನಂತೂ ಇಷ್ಟು ವಾಕ್ ಮಾಡಿದೆ, ಎಷ್ಟೋ ವರ್ಷಗಳೇ ಆಗೋಯ್ತು ಅನಿಸುತ್ತೆ. ಎಷ್ಟೋ ವರ್ಷಗಳು. ಹಾಗೆ ನಾನಂತೂ ಗಾಡಿ ತಗೊಂಡು ಹೆಚ್ಚು ಕಮ್ಮಿ ಈಗ 6 ವರ್ಷ ಆಗ್ತಾ ಬರ್ತದೆ. 6 ವರ್ಷದಲ್ಲಿ ಇದು 3ನೇ ಕಿತನ 4ನೇ ಕಿತನ ಅನಿಸುತ್ತೆ ಇಷ್ಟು ಓಡಾಡಿದ್ದು. ಹಾಯ್ ಹೋಗಲೇ.
ನನಗಂತೂ ಸಿಕ್ಕಾಪಟ್ಟೆ ಫುಲ್ಲು ಜೋಶ್ ಫೀಲಲ್ಲಿದೆ. ಆ್ಯಂಡ್ ಒಂದು ಸ್ವಲ್ಪ ನಾಚಿಕೆನೂ ಆಗ್ತಾಯಿದೆ, ಯಾಕಂತಂದರೆ ಇವತ್ತೇ ನಾನು ಸೆಲ್ಫ್ ವ್ಲಾಗ್ ಮಾಡ್ತಾ ಇರೋದು. ಸೊ ಇನ್ಮೇಲೆಯಿಂದ ನಾನು ಲೈಕ್ ಬೆಂಗಳೂರು ಸರೌಂಡಿಂಗಲ್ಲಿ ಇರೋ ವಿಲೇಜಸ್ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀನಿ. ಇದ್ರಿಗೆಲ್ಲ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಸ್ವಲ್ಪ ಆದರೆ ಆಗೋಲ್ಲ, ತುಂಬ ಸಪೋರ್ಟ್ ಬೇಕಾಗಿದೆ. ಆ್ಯಂಡ್ ನಾನು ಒಂದು ಸಾಟರ್ಡೆ ಸಂಡೇ 2 ದಿನ ಲೀವ್ ಹಾಕ್ಕೊಂಡು 2 ದಿನ ಇಲ್ಲಿಗೆ ಬಂದು ಇಲ್ಲಿಗಂತೆ ಬೆಂಗಳೂರು ಸರೌಂಡಿಂಗ್ ನಮ್ಮ ಸರೌಂಡಿಂಗಲ್ಲಿ ಕರ್ನಾಟಕ ಬೆಂಗಳೂರು ಸುತ್ತಮುತ್ತಲು ಯಾವ್ಯಾವೆಲ್ಲ ವಿಲೇಜಸ್ ಇದೆಯೋ ಸೊ ಅವುಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಆ ಊರಿಗೆ ಇರುವ ಹಿಸ್ಟ್ರಿಯನ್ನು ನಿಮಗೆ ತಿಳಿಸ್ಬೇಕು ಅಂತಂದ್ಬಿಟ್ಟು ನಾನಾದರೆ ಅಂದ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಇನ್ನು ಫುಲ್ ಟೈಮ್ ಇದೆ ಮಾಡೋದಕ್ಕೆ ಕಮಿಟ್ಮೆಂಟ್ಸ್ಗಳು ಗ್ರಾಚಾರ ಬಿಡಿಸ್ಬಿಡ್ತವೆ. ಸೊ ಅದಕ್ಕೆ 5 ಡೇಸ್ ವರ್ಕ್ ಮಾಡ್ಕೊತ 2 ಡೇಸ್ ವೀಡಿಯೋಸ್ ಮಾಡ್ಕೊತ ನಿದ್ದೆ ಇಲ್ಲದೆ ರಾತ್ರಿ ಟೈಮಲ್ಲಿ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡಿಕೊಂಡು ಡೇ ಟೈಮಲ್ಲಿ ಅಪ್ಲೋಡ್ ಮಾಡ್ಕೊತ ನಿಮಗೆ ಖುಷಿ ಕೊಡೋದೆ ನಮ್ಮ ಕರ್ತವ್ಯ. ನಮ್ಮ ಜನ ಎಲ್ಲ ಬಂದು ಆಗಲೇ ಟಗರುಗಳನ್ನೆಲ್ಲ ರೆಡಿ ಮಾಡ್ತಾವ್ರೆ ಪೂಜೆ ಮಾಡಲಿಕ್ಕೆ. ಆಮೇಲೆ ಮಸಾಲೆ ಹಾಕೋದು ಮುಗೀತು ಅಷ್ಟೇ. ನಾಯಿಗಳು ಪಾಪ ವಯಸ್ಸಾಗಿದ್ದಾವೆ ಅನಿಸುತ್ತೆ, ಚಳಿಗೆ ಹೆಂಗಿದೆವೋ ಏನೋ ನಮಗೆ ಹೆಂಗಿದೆ. ನಾಯಿಗಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಗುರು. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ವಿಚಿತ್ರವಾಗಿ ನೋಡ್ತಾ ಇದ್ದಾರೆ, ಯಾವನಪ್ಪ ಇವನು ಈ ಥರ ಬಡ್ಕೊತಾನೆ ಅಂತ. ಕಟ್ ಮಾಡೋದೆಲ್ಲ ತೋರಿಸ್ಬಾರ್ದು ಅಲ್ವಾ, ಸೊ ಅದನ್ನು ಆ್ಯಡ್ ಮಾಡಿಬಿಡ್ತೀನಿ. ಪೀಪಲ್ಸ್ ಎಲ್ಲ ಡಿಮ್ಯಾಂಡ್, ನಾವು ಚಾನಲಲ್ಲಿ ಬರಬೇಕು, ಸೊ ಫ್ರೆಂಟಿಗೆ ಬಂದು ವೀಡಿಯೋ ಮಾಡು ಅಂತ. ಆಂಟಿ ಫುಲ್ಲು ಸ್ಮೈಲಿಂಗು, ಏನೋಲೇ ಹುಚ್ಚನ್ ಥರ ವೀಡಿಯೋ ಮಾಡ್ತಿದೆಯಲ್ಲೋ ಅಂತ. ಹಾಂ ಹಾಯ್ ಮಾಡಿ ಎಲ್ಲರೂ, ಹಾಯ್ 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 ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ. ಹಾಂ ಇಲ್ಲಿ ಏ ಪುಟ್ಟ ಹಾಯ್ ಮಾಡು. ಓ ನಾಚ್ಕೋತೈತೆ ಗುರು. ಓ ಹಾಯ್ ನಮಸ್ಕಾರ ದೊಡ್ಡವರು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರಂತೆ, ನಾನು ಚೆನ್ನಾಗಿದ್ದೀನಿ. ವೆಂಕಟೇಶ್ ನಾವು ಹೋಗೋಣ ಮೇಲೆ. ಓ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಮೇಲೆ ಹೋಗೋದ. ಹಾಂ ಅಲ್ಲಿ ಹೊಡ್ತಾ ಆದಮೇಲೆ ಮುಂದೆ ಹೆಜ್ಜೆ. ಸರ್ ನೀವು ಎಷ್ಟನೇ ಕಿತ್ತ ಬರ್ತಿರೋದು? ಫಸ್ಟ್ ಟೈಮ್ ವಿ ಆರ್ ಆಲ್ಸೋ ಫಸ್ಟ್ ಟೈಮ್. ಆದರೆ ಒಂಥರ ಫೀಲೇ ಬೇರೆ ಗುರು. ಒಂದು ಹೊಸ ಪ್ಲೇಸ್ಗೆ ವಿಸಿಟ್ ಆಗ್ತಾಯಿದ್ದೀವಿ ಅಂತಂದರೆ ಆ ಖುಷಿನೇ ಬೇರೆ. ಆಂಟಿ ಹಾಯ್ ಹಾಯ್ ನಾಚ್ಕೊತವ್ರೆ ಆಂಟಿ. ಓ ಇವರು ದೊಡ್ಡ ಪಂಟ್ರು ರಾತ್ರಿ ನಮಗೆ ನಿದ್ದೆಯಲ್ಲಿ ಸ್ವಲ್ಪ ತುಂಬ ಸಪೋರ್ಟ್ ಮಾಡಿದವರು. ಯಾಕಂದರೆ ನಿದ್ದೆ ಮಾಡಬೇಕು ಅಂತ ಅಂದ್ಬಿಟ್ಟು ತಲೆ ಎಲ್ಲಿಡೋಣ ಅಂತ ಗೊತ್ತಿಲ್ದಿರ ಅವ್ರ ಮೆಡ್ಲಲ್ಲಿ ಇಟ್ಕೊಂಡು ಮಲ್ಕೊಬಿಟ್ಟಿದ್ದೆವರು. ಆ ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡಿದ್ದೀವಿ ರಾತ್ರಿ. ತುಂಬ ಕಷ್ಟ ಆಯಿತು ಅಂದ್ಕೊಳ್ಳಿ. ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಗೋಪುರದಲ್ಲಿ ಲೈಟಿಂಗ್ಸ್ ಎಲ್ಲ ಕತ್ಲೆಯಲ್ಲಿ ಬಂದಿದ್ದಲ್ಲ, ಸೊ ಅದಕ್ಕೆ ಕಾಣಿಸಿಲ್ಲ. ಇನ್ನು ವೀಡಿಯೋ ಮಾಡಿದ್ರು ಕೂಡ ಕ್ಲಿಯರಾಗಿ ಬರೋಲ್ಲ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ಇದೆ, ಆ ಕ್ಲಿಪ್ ಅಂತೂ ಮುಂದೆ ಹಾಕ್ತೀನಿ. ಅಂತೂ ಇಂತೂ ದೀಪ ತಲೆ ಮೇಲೆ ಬಂತು. ಇನ್ನು ಇಲ್ಲಿಂದ ಸ್ಟಾರ್ಟು ನೋಡಿ, ಬೆಟ್ಟದ ಮೇಲೆ ಪ್ರಯಾಣ, ಹಳ್ಳಿ ಹುಡುಗರ ತುಂಟಾಟ. ಅಮ್ಮ ಡಿಶ್ಯಮ್ ಆಂಟಿಯ ಸುಮ್ಮನೆ ಬರಬಾರ್ದು, ಎಲ್ಲ ಹಾಯ್ ಹೇಳ್ಕೊತ ಹೋಗ್ಬೇಕು. ಏಯ್ ಹಾಯ್ ಮಾಡು, ಹಾಯ್. ಹಾಂ ಹಾಂ ಚಪ್ಲಿ ವೆಂಕಟೇಶ್, ಚಪ್ಪಲಿ ಎಲ್ಲ ಇಲ್ಲೇನಾ? ಕೆಲವೊಬ್ರು ಹಾಕ್ಕೊಂಡು ಹೋಗ್ತಾವ್ರೆ, ನಾವು ಹಾಕ್ಕೊಂಡು ಹೋಗಲ್ಲ ಅಷ್ಟೇ. ನಾವೆಲ್ಲದ್ರಲ್ಲೂ ಒಂದು ಸ್ವಲ್ಪ ಮುಂದೆನೇ ಹೋಗಬೇಕು ಅಂತ ಅಂದ್ಬಿಟ್ಟು ನಾವು ಯಾವತ್ತೂ ಆದಷ್ಟು ಬೇಗ ಮುಂದೆ ಹೋಗ್ತಾ ಇರಬೇಕು ಅನ್ನೋದು ನಮ್ಮ ಛಲ. ನಾವು ಹಿಂದೆ ಅಂತೂ ಹೋಗ್ಬಾರ್ದು, ಎಲ್ಲದರಲ್ಲೂ ನಾವು ಮುಂದೆ ಫಸ್ಟ್ ಗೋಲ್ ನಮ್ಮದೇ ಆಗಿರಬೇಕು. ಆವಾಗ ಸಿಕ್ಕಾಪಟ್ಟೆ ಖುಷಿ ಆಗೋದು. ಸ್ಟೆಪ್ಸು ಸ್ವಲ್ಪ ಲೆಕ್ಕ ಮಾಡೋಣ. 1 2 3 4 5 6 7 8 9 10 11 12 13 14
15, 16, 17, 18, 19, 20, 21, 22, 23, 24, 25. ಓ ಈ ಥರ ಲೆಕ್ಕ ಮಾಡ್ಕೊಂಡು ಹೋದರೆ ಗುರು, ನನಗೆ ಗೊತ್ತಿರೋ ಪ್ರಕಾರ ವಿಡಿಯೋ 2 ಅವರ್ ಆಗಿಬಿಡುತ್ತೆ. 2 ಅವರ್ ವಿಡಿಯೋ ಮಾಡಿದ್ರೆ ನಿಮಗೆಲ್ಲ ಫುಲ್ಲು ಬೋರ್ ಆಗಿಬಿಡುತ್ತೆ. ಸೊ ಏನು ಮಾಡ್ತೀನಿ ಅಂತಂದರೆ, ಈಗ ಫಸ್ಟು ವಿಡಿಯೋ ಮಾಡ್ಕೊತ ಹೋಗ್ಬಿಟ್ಟು ಲಾಸ್ಟಲ್ಲಿ ಇಳಿಯೋವಾಗ ಲೆಕ್ಕ ಮಾಡ್ಕೊತ ಬಂದು ಕೊನೆಯದಾಗ ನಿಮ್ಗೆ ತಿಳಿಸ್ತೀನಿ ಎಷ್ಟು ಮೆಟ್ಟಿಲುಗಳಿದ್ದಾವೆ ಅಂತ. ಯಪ್ಪ ದೇವ್ರೆ, ಅಲ್ಲಿಂದ ನಡ್ಕೊಂಡು ಬಂದ್ವಿ. ಸೊ ಈಗ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಟಗರು ನೋಡಿದ್ರೆ ಫುಲ್ಲು ಕೋಪದಲ್ಲಿದೆ ಗುರು, ಯಾರನ್ನ ಗುದ್ಬಿಡುತ್ತೋ ಏನು. ವೆಂಕಟೇಶನ್ನ ಒಂದು ರೇಂಜಲ್ಲಿ ಬರ್ತಿದೆ ಗುರು. ನಾನು ಫಸ್ಟ್ ಹೋಗ್ಬೇಕು ಅಂತ ನಾನೋದ್ರೆ, ಓ ಆಂಟಿರು ನೋಡ್ರಪ್ಪ ಎಲ್ಲರಿಗಿಂತ ಫಾಸ್ಟಾಗವ್ರೆ. ಹಾಂ, ಆದರೂ ನಾವು ಮುಂದೆ ಹೋಗೋದು ಫಿಕ್ಸು. ಬ್ರದರ್ಸ್ ಹಾಯ್ ಮಾಡಿ. ಹಾಯ್ ಹಾಯ್. ಹೋಗೋ ಹೊಚ್ಚಂಗಪ್ಪ, ಎಷ್ಟೋ ಮಾತಾಡ್ತಿದ್ಯಾ ಅಂತ ನೋಡ್ತಾ ಅವ್ರೆ. ಅಮ್ಮಮ್ಮ. ಹಾಂ ಆಂಟಿ, ನಮ್ಮನ್ನು ಹೇಳ್ಕೊಂಡೋಗಿ. ನಿಮ್ಮನ್ನು ಎತ್ಕೊಂಡು ಹೋದ್ರೆ ಆಂಟಿ ನಾನು ಕೆಳಗಡೆನೇ ಹೋಗ್ಬೇಕು, ನಾನು ಮೇಲೆ ಎತ್ತಕ್ಕಾಗಲ್ಲ. ಆಂಟಿ ಅಲ್ಲ, ಮಕ್ಕಳ ಥರ ಇದೀವಿ, ನಮ್ಮನ್ನು ಎತ್ಕೊಂಡು ಹೋಗಿ ಅಂತ ನಾವು ಎತ್ಕೊಂಡು ಹೋಗ್ಬೇಕಂತೆ. ಆಯ್ತದ? ಸಾಧ್ಯನಾ? ತುಂಬ ಕಷ್ಟ ಗುರು, ತುಂಬ ಕಷ್ಟ. ಹೌದಾ? ಈ ದೇವ್ರ ಬಗ್ಗೆ ಏನಾದ್ರು ಸ್ವಲ್ಪ ನಿಮ್ಗೆ ಗೊತ್ತಿದ್ಯಾ? ಗೊತ್ತಿದ್ದೆ, ಹೇಳಿ. ಆರೋಗ್ಯ ಬಾಗ್ಬಿಡ್ತದೆ ಸ್ವಲ್ಪ. తెలుగునా? పర్వాలేదు, తెలుగునే చెప్పండి. ಹಾಂ, ಆರೋಗ್ಯ ಭಾಗ್ಯ అవుతుంది. చూసుకుంటే చాలు. ಹಾಂ, ಆರೋಗ್ಯ ಚೆನ್ನಾಗಿ ನೋಡಿಕೊಂಡ್ರೆ ಸಾಕಂತೆ ಆಂಟಿಗೆ. ನಾವು ಕೆಳಗಡೆನೇ ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ಇದು ಆಂಧ್ರದಲ್ಲಿರುವ ಕಾರಣ ಕನ್ನಡ ಬರೋದು ತುಂಬ ಕಮ್ಮಿ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಆದರೆ ನಮಗೆ ಸ್ವಲ್ಪ ಮಾತಾಡಿದ್ರೆ ಕಾಮೆಂಟಲ್ಲಿ ಸ್ವಲ್ಪ ಉಗುಳ್ತಾರೆ. ಸೊ ಅದಕ್ಕೆ ಕನ್ನಡವನ್ನೇ ಮಾತಾಡಬೇಕು ನಮ್ಮ ವಿಡಿಯೋಗಳಲ್ಲಿ. ಓ, ಇನ್ನೂ ಯಾರೋ ಪಂಟ್ರಿದ್ದಾರೆ ಗುರು, ನಮಗಿಂತ ಮುಂಚೆ ಹೋಗ್ಬಿಡ್ತವ್ರೆ. ಅಯ್ಯೋ, ನಮಗೆ ಅನ್ಯಾಯ, ಮೋಸ ಆಗುತ್ತಪ್ಪ. ನಮ್ಮವ್ರೇನಾ? ನಮ್ಮವ್ರೆ ಅಂತ ಗುರು, ಎಷ್ಟು ಫಾಸ್ಟ್ ಹೋಗ್ತಾವ್ರೆ ನೋಡಿ. ಓ ಅಲ್ಲಿ ನೋಡಿ ಆಂಟಿ, ಇಬ್ಬರು ಸೈನಿಕರನ್ನ ಕರ್ಕೊಂಡು ಹೋಗ್ತೈತೆ. ಇಬ್ಬರು ಸೈನಿಕರನ್ನ, ನಾಯಿ ಸೈನಿಕರನ್ನ, ನಿಯತ್ತಿನ ಸೈನಿಕರನ್ನ ಕರ್ಕೊಂಡು ಹೋಯ್ತೈತೆ ಗುರು. ಮಮ್ಮಿ, ನನ್ನ ಕೈಲಾಗ್ತಾ ಇಲ್ಲಪ್ಪ, ನನ್ನ ಕೈಲಾಗ್ತಿಲ್ಲ, ಸುಸ್ತೈತೈತೆ. ಅಯ್ಯೋ ನೋಡ್ರಿ, ಒಂದು ಸ್ವಲ್ಪ ಗ್ಯಾಪ್ ಕೊಟ್ರೆ ಇವರು, ಓಹ್ ಹೊಯ್ ಹೊಯ್ ಏನದು? ಓಹ್, ಡಿಂಪಲ್ ಕ್ವೀನಾ ನೀನು? ಅಲ್ವಾ? ಅಲ್ಲಂತೆ, ಡಿಂಪಲ್ ಕ್ವೀನ್ ಅಲ್ಲಂತೆ. ವೆಂಕಟೇಶನ್ನ ಬಾ. ಬಾಣ, ಏಕೆ ಬತ್ತಿ ಯಾರೋಯ್ತಾ? ವೆಂಕಟೇಶಣ್ಣ ಎಲ್ಲಿ? ಕರು ಅಲ್ಲೇ ನಿಂತೋಗೈತಂತೆ ಗುರು. ಹಾ, ಯಾರಿಗೆ జన్మ వచ్చింటే ఇంకా బాగుండే. ಆದರೆ ಜನ ಇದ್ದಾಗಲೇನಪ್ಪ ಖುಷಿ. ಓ, ಟಗರು ಮುಂದೆ ಹೋಗ್ಬೇಕಾ? ನಾವೆಲ್ಲ ಹಿಂದೆ ಹೋಗ್ಬೇಕಾ? ನಾವು ಮುಂದೆ ಹೋದ್ರೆ ಇಲ್ಲಿ ಯಾವುದು ಶಾಸ್ತ್ರ ಇಲ್ವಲ್ಲ? ಟಗರಿಗಿಂತ ಮುಂದೆ ಹೋದ್ರೆ ಅವ್ರನ್ನೇ ಕಡಿತಾರೆ ಅಂತ ಯಾವುದು ಶಾಸ್ತ್ರ ಇಲ್ವಲ್ಲ? ಹಂಗೆ ಟಗರು ಹೋದ್ರೆ ಅದರಿಂದ ನಾವು ಹೋಗ್ಬೇಕು, ಮುಂದೆ ಹೋದ್ರೆ ಮಸಾಲೆ ಗ್ಯಾರಂಟಿ. ಲೋ ಪುಟ್ರಂಗ,
ಏಯ್ ಪುಟ್ರಂಗ, ಯಾರ ನೀನ? ಎಲ್ಲಿಗೆ ಹೋಗ್ತಿದ್ಯಾ? ಹಾ ಏ ಪುಟ್ರಂಗ, ಪುಟ್ರಂಗ ಅಲ್ಲ ಜೀವನ ಚಿಕ್ಕರಂಗ ಅಲ್ವೇನಾ? ಚಿಕ್ಕರಂಗ ನೀನು? ಹ್ಞೂ ಅಂತೆ. ಎಸ್, ಐ ಆಮ್ ಚಿಕ್ಕರಂಗ. ಹಾ ಮಮ್ಮಿ, ಗುರು, ಯಪ್ಪ ದೇವ್ರೆ. ವಿಜಿ ಇನ್ನು ಇಷ್ಟು ಇನ್ನ ಆಗ್ಬಿಟ್ರೆ ಇನ್ನ ಎಷ್ಟೈತೆ ಇನ್ನ ಹೋಗೋದು. ಅರ್ಧನಾದ್ರೂ ಬಂದಿದ್ದೀರಾ? ಅರ್ಧ ಇನ್ನ ಬಂದಿಲ್ಲ. ಅರ್ಧ ಅರ್ಧ ಇನ್ನ ಬಂದಿಲ್ಲ. ದೇವರೇ ಅಂತೆ. ಅಂಕಲ್ ನಿಮ್ಮನ್ನಲ್ಲ, ದೇವ್ರನ್ನ ಕರಿತಾ ಇದ್ದೀನಿ. ಅಂದಿರಲ್ಲ. ಯಪ್ಪ, ಇನ್ನು ಅರ್ಧನೂ ಬಂದಿಲ್ಲ ಅಂತಂದ್ರೆ. ಅಂಕಲ್ ಏನು ಮಾಡ್ತಿದ್ರೆ ಇಲ್ಲಿ? ಬಪ್ಪಾಯಿ, ದೋಸಕಾಯಿ, ಸೌತೆಕಾಯಿ. ದೋಸಕಾಯಿ ಸೌತೆಕಾಯಿ ಎರಡು ಒಂದೇ ಅಲ್ವಾ? ಪೈನಾಪಲ್, ದೋಸಕಾಯಿ ಪ್ಲಸ್ ಸೌತೆಕಾಯಿ ಈ ಎರಡೂ ಒಂದೇನೆ. ಬಟ್ ಅದು ತೆಲುಗಿನಲ್ಲಿ ದೋಸಕಾಯಿ, ಕನ್ನಡದಲ್ಲಿ ಸೌತೆಕಾಯಿ. ಅಂಕಲ್ ಇಬ್ರು ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಯಾವುದು ಭೇದ ಭಾವ ಬರಬಾರ್ದು ಅಂತ. ಮತ್ತೆ ಎಲ್ರಿ ನಮ್ಮ ಕನ್ನಡ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಮೊದಲೇನೆ ಸೌತೆಕಾಯಿ ಅಂದ್ಬಿಟ್ರು. ಅಲ್ಲ ನೋಡಿ ಪುಟ್ರಂಗ ಎಷ್ಟು ಸ್ಪೀಡಾಗಿ ಹೋಯ್ತವನೆ. ಯೋಯ್ ಪುಟ್ರಂಗ, ಇದೇ ಅಲ್ದೆ ಇನ್ನ ಮುಂದೆ ಹೋಗ್ಬೇಕು. ಓಹೋ, ಹೇಳ್ಬೇಕಂದ್ರೆ ಇದು ಸ್ವಲ್ಪ ಚೆನ್ನಾಗೇ ಇದೆ, ಆದರೆ ಕಷ್ಟ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಗುರು. ಹೋಗೋವಾಗ ಸ್ಟೆಪ್ಸ್ ಎಲ್ಲ ಲೆಕ್ಕ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ಕಷ್ಟ. ಹೋಗೋವಾಗ ಜವಾಬ್ದಾರಿ ನಿಂದ. ಸ್ಟೇರ್ ಕೇಸ್ ಎಲ್ಲ ಎಷ್ಟಿದಾವೆ ಅಂತ ಲೆಕ್ಕ ಮಾಡ್ಬೇಕು ನೀವು. ನಾನು ಲೆಕ್ಕ ಮಾಡೋಕ್ಕೆ ಇಲ್ಲಿ ನಿಧಾನಕ್ಕೆ ಹೋದ್ರೆ ಸರಿ ಹೋಗ್ತದೆ. ಇವಾಗಿಂದಲ್ಲ, ಮೇಲೆಯಿಂದ ಕೆಳಗಡೆ ಹೋದಾಗ ಲೆಕ್ಕ ಮಾಡಬೇಕು. ಮಾಡ್ತೀರಾ? ಆಮೇಲೆ ನೋಡಿ, ನೀವೇನಾದರೂ ಲೆಕ್ಕ ಮಾಡಿಲ್ಲ ಅಂತಂದರೆ ಕಾಮೆಂಟ್ಗಳಲ್ಲಿ ಹಾಕೋಬಿಡ್ತಾರೆ, ಹುಷಾರ್. ಲೆಕ್ಕ ಮಾಡ್ಕೊ. ಇಲ್ಲ, ನೀವು ಹೇಳಿದ್ದೀರಾ ಈಗ ಲೆಕ್ಕ ಮಾಡ್ತೀನಿ ಅಂತ ಹೇಳಿದ್ದೀರಾ ನೀವು. ತುಂಬ ಮೋಸ, ಅನ್ಯಾಯ ಆಗುತ್ತೆ. ಇದೆಲ್ಲ ಯಾಕೆ ಕಲ್ಲುಗಳೆಲ್ಲ ಈ ಥರ ಇಟ್ಟಿದ್ದಾರೆ? ಏನು ಕಾರಣ? ಕಲ್ಲುಗಳೆಲ್ಲ ಈ ಥರ ಜೋಡಿಸಿದಾರಲ್ಲ, ಏನು ಕಾರಣ? ಕಾರಣ ನಮ್ಗೆ ಗೊತ್ತಿಲ್ಲ. ఓకే రాళ్ళంతా ఇట్లా పెట్టినారు కదా ఎందుకు తెలుసా తెలీదా మీకు తెలుసా మీకు తెలీదా నిಮ್ಗೆ ಗೊತ್ತಾ ఎందుకు పెట్టినారు కళ్ళు 5 పెట్టినారు 3 పెట్టినారు ఇది గురు బిడ్లు కాకుండా వాళ్ళకి బోర్లకి పెడితే 3 రాళ్ళు పెట్టిన బిడ్లకి 5 రాళ్ళు పెట్టిన బోర్లకి 9 ಇಟ್ಟಿದಾವ ಕೆಲವೊಂದ್ ಕಡೆ 2 ಇದಾವಲ್ಲ ಅದ್ರಿಗೆ మరి వాళ్ళు బొక్తది ಓಕೆ ನೋ ಎಲ್ಲ ನೆರವೇರ್ತದಾ దాంట్లో డేట్ కొడుకు మీరు అక్కడ పెట్టుకోండి అట్లా ಹಾ కుక్కుడు మన గడ్డ మొత్తం పక్కకి ఇడే ఏయ్ రెడీ ಸೊ ಇದರಲ್ಲಿರುವ ಪ್ರತ್ಯೇಕತೆ ಏನಂತಂದರೆ ಈ ಕಲ್ಲು ಜೋಡಿಸಿರೋದೆಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ರೆ ಈ ಬ್ರದರ್ ಬಂದುಬಿಟ್ಟು ನಮ್ಗೆ ಹೇಳಿದ್ರು 3 ಕಲ್ಲು ಇಟ್ಟಿದ್ರೆ ಮಕ್ಕಳೈತವಂತೆ 5 ಕಲ್ಲು ಇಟ್ಟಿದ್ರೆ ಬೋರ್ವೆಲ್ಸಲ್ಲೆಲ್ಲ ನೀರು ಬರ್ತಾವಂತೆ. ಇದು ಈ ದೇವರ ಆಶೀರ್ವಾದ ಅನುಗ್ರಹ ಹಂಗೆ ಕೊಡ್ತದೆ ಅಂತ ಅಂದ್ಬಿಟ್ಟು 4 ಗಾಡಿ 4 ಕಲ್ಲು ಓಕೆ 4 ಕಲ್ಲು ಇಟ್ಟಿದ್ರೆ 4 ವೀಲ್ ಅಂತೆ. ಸೊ ಇದು ಅನುಗ್ರಹ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಕಡೆ ಇರುವ ಜನರು ಈ ದೇವಸ್ಥಾನದಲ್ಲಿ ಇಟ್ಟಿರೋ ನಂಬಿಕೆ. ನಾವು ಯಾರನ್ನೂ ಒತ್ತಾಯ ಮಾಡಬಾರ್ದು ನಂಬಿ ಅಂತ, ಮತ್ತು ಯಾರನ್ನೂ ಕೀಳಾಗಿ ನೋಡಬಾರ್ದು ನಂಬಾರ್ದು ಅಂತ. ಸೊ ಅದೆಲ್ಲ ಅವ್ರವ್ರ ಇಚ್ಛೆಗಿರುತ್ತೆ, ಆ ಇಚ್ಛೆಗೆ ಮೀರಿದಂಗೆ ಇರುತ್ತೆ. ನಂಬೋದು ಬಿಡೋದು ನಿಮ್ಮ ಕರ್ತವ್ಯ. ಇಲ್ಲಿ ಏನಿದೆ ಅಂತ ತೋರಿಸುವುದು ನನ್ನ ಕರ್ತವ್ಯ. ಏನಂತೀರಾ? ನಿಜ ತಾನೆ? ಲೋ ಪುಟ್ರಂಗ, ಎಲ್ಲಿಂದ ಬರ್ತದೆ ನಿನಗೆ ಎನರ್ಜಿ? ತಿಂಡಿ ತಿನ್ಕೊಂಡು ಬಂದ? ಹಾಂ ಮುಂದೆ ಮುಂದೆ ನೋಡ್ತಾನೆ ಸೇ ಪುಟ್ರಂಗ 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 ರನ್ ರಂಗ. ಓ ಇಲ್ಲಿ ವಾಹನಗಳೆಲ್ಲ ಬರ್ತಾವ ಇಲ್ಲಿ? ಆ ಕಡೆಯಿಂದ ಬರ್ತದೆ. ಓ ನಮ್ಗೆ ಈ ವಿಚಾರ ಗೊತ್ತಿಲ್ಲ, ನಾವು ನಡ್ಕೊಂಡು ಬರ್ತಾ ಇದೀವಿ ಗುರು. ಸೊ
ರೋಡ್ ಇದೆ ಗುರು. ನಾನೆಲ್ಲ ಇಲ್ಲ ಅಂದ್ಕೊಂಡಿದ್ದೆ ನಾನು, ಆದರೆ ರೋಡ್ ಇದ್ದೆ, ಓಡಾಡ್ಬೋದು. ಯಾರಾದರೂ ಬಂದು ವಿಸಿಟ್ ಮಾಡಬೇಕು ಅಂದ್ಕೊಳ್ಳೋರು ಬಂದು ವಿಸಿಟ್ ಮಾಡ್ಬೋದು. ನಾನೆಲ್ಲ ನಾವೇನೋ ನಡ್ಕೊಂಡು ಬರ್ಬೋದು. ಈ ವಯಸ್ಸಾಗಿರುವಂತಹವರು ಹೆಂಗೆ ನಡ್ಕೊಂಡು ಬರ್ತಾರೆ? ಸೊ ಅದ್ರ ಬಗ್ಗೆ ಆವಾಗಲೇ ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯಿತು ಇಲ್ಲಿ ಸಿಮೆಂಟ್ ರೋಡೇ ಆಗಿಬಿಟ್ಟಾರೆ. ಉದ್ದಕ್ಕೂ ಗುರು ಎಷ್ಟು ಸ್ಪೀಡ್ ಬ್ರೇಕರ್ಸ್ ಹಾಕೋರೆ ನೋಡಿ. ಆಹಾ ಆಹಾ, ವೆರಿ ಗುಡ್ ಗುರು. ವ್ಯೂ ಮಾತ್ರ ನೀವೇನಾದರೂ ಅಂದ್ಕೊಳ್ಳಿ, ವ್ಯೂ ಮಾತ್ರ ಸೂಪರ್. ಹಾಂ, ವ್ಯೂ ಮಾತ್ರ ಸಖತ್ತಾಗಿದೆ. ಇನ್ನೂ ಮೇಲೆ ಹೋದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಹಾಂ, ಯಪ್ಪ ದೇವ್ರೆ, ನನಗಂತೂ ಸ್ವಲ್ಪ ಸುಸ್ತಾಗ್ತಿದೆ. ಐ ಟೇಕ್ ಸಮ್ ರೆಸ್ಟ್. ನನ್ನ ಕೈಯಲ್ಲಿ ಆಗ್ತಿಲ್ಲ ಗುರು. ಮಮ್ಮಿ ಹಾಂ ಹಾಂ, ಏಯ್ ಬರಲಿ. ಏನು ಹೆಸರು? ವೇದಾಂತ್. ಯಾವ ಸ್ಕೂಲು? ರಾಯಲ್ ಸ್ಕೂಲ್. ಎಷ್ಟನೇ ಕ್ಲಾಸು? 1. ಅದನ್ನ ಯಾಕೆ ಒಕ್ಕಟ್ಟಿ ಅಂತಿದೆಯಾ? ಹಾಂ, ಒಕ್ಕಟ್ಟಿ, ಎಡಿಸಿಮ್ ಒಕ್ಕಟ್ಟಿ. ನಿಮ್ಮ ಊರು ಯಾವುದು? ಏರ್ಬೇಲಿ. ನಿಮ್ಮ ಅಪ್ಪ ಬೇರೆದಂತಾರೆ? ಚಿನ್ಪೇಲಿ. ಕನ್ನಡದಲ್ಲಿ ಚಿನ್ನಹಳ್ಳಿ. ಹಾಂ ಹಾಂ, ಡೆವಲಪ್ ಆಗಬೇಕು. ಹಾಯ್ ಮಾಡ್ಕೊಂಡು ಹೋಗ್ರಪ್ಪ, ಸುಮ್ಮನೆ ಹೋಗ್ಬೇಡ್ರಿ. ನಮ್ಮನ್ನ ಯಾರಾದರೂ ಹೇಳ್ಕೊಂಡು ಹೋಗಿದ್ದೀರಾ? ನಮ್ಮನ್ನು ಸ್ವಲ್ಪ ಕೈ ಇಟ್ಟು ಹೇಳ್ಕೊಂಡು ಹೋಗಿ. ಬನ್ನಿ ಅಮ್ಮ. ಕೈ ಇಟ್ಟು ಹೇಳ್ಕೊಂಡು ಹೋದ್ಮೇಲೆ ಮತ್ತೆ ಅರ್ಧದಲ್ಲಿ ಕೈ ಬಿಡಬಾರ್ದು ಗುರುಗಳೇ. ಓ ಹಂಗೆ ದೀರ್ಘವಾದ ನಂಬಿಕೆ. ನಾವು ಕೈ ಬಿಟ್ರು ಗಂಗಮ್ಮ ಬಿಡಲ್ಲ. ಇದು ಸತ್ಯ, ಸತ್ಯವಾದ ಮಾತು. ಫಾಲೋ ಮಾಡಿ. ಹೇಯ್ ನಿನಗೆ, ಏಯ್ ನಾಯಿ, ನಿಮಗೆ ತಾಕತ್ ಅನ್ನೋದಿದ್ರೆ ಇಲ್ಲಿ ಯಾರಿಗಾದ್ರೂ ಒಬ್ರು ಕಚ್ಚಿ ನೋಡೋಣ. ಹಾಂ, ಅಯ್ಯೋ ಬೇಡ, ಹೋಗೋಣ. ನಾವ್ಯಾಕೆ ಕಚ್ಚಬೇಕು ಅಂತ ನೋಡ್ತವೆ ಅವು. ಹಾಂ, ಇವ ನನ್ಗಂತ ಬಂದು ಕಚ್ಚಿ ಅವು ಹಿಂದೆ ಒಂದು ಫಾಲೋ ಮಾಡ್ತೈತೆ ಮುದುಕ ನಾಯಿ. ಯಪ್ಪ ಗಾಯ್ಸ್, ಫೈನಲಿ ವಿ ಆರ್ ರೀಚ್ ಅನ್ಕೊಂತೀವಿ, ಬಟ್ ಆದರೆ ಇನ್ನೂ ರೀಚ್ ಆಗಿಲ್ಲ. ಗುರು ಏನು ಗುರು ಇದು ವ್ಯೂ ಈ ರೇಂಜಲ್ಲಿ ಐತೆ. ಹಾಂ, ಸನ್ರೈಸ್ ಆಗಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು. ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ಟೈಮ್ ನೋಡುವ ಎಷ್ಟಾಗಿದೆ ಅಂತ. 6:26. ಬೆಳಕು ಮಾತ್ರ ಆಗೈತೆ, ಸೂರ್ಯ ಮಾತ್ರ ಬಂದಿಲ್ಲ. ಇದು ವಾಹನಗಳು ರಸ್ತೆ, ನಾವು ಫುಟ್ಪಾತ್ ಮೇಲೆ ಹೋಗೋಣ. ಹೇಯ್, ನೀನು ನಾಯಿ ಎಂಬುದು ನನಗೆ ಗೊತ್ತುಂಟು, ಗೊತ್ತಾ ನಿನಗೆ? ಅಯ್ಯೋ ಅಂಕಲ್, ಗಾಡಿ ಗುರ್ರು ಗುರ್ರು ಅಂತೈತೆ. ಓಯ್ ಪುಟ, ಮುಂದೆ ನೋಡ್ಕೊಂಡು ಹೋಗೋ, ಬಿದ್ಬಿಟ್ರೆ. ಅರೆ, ಏನ್ ಹೆಸರು? ಹಾಂ, ಇಶಿಕಾ. ಹಾಂ, ಇಶಿಕಾ. ಏಯ್ ಯಾಕೆ ಓಡಾಕ್ತಿದ್ಯಾ? ಏಯ್ ಒಳ್ಳೆ ಇಳಿ ಮರಿ ಹೊಡೆದಂಗೆ ಹೊರ್ತಿದ್ಯಲ್ಲ ನೀನು. ಏಯ್ ಆಂಟೀಸ್ ರನ್ನಿಂಗ್ ಮಾಡಿ, ಓಡೋಗಿ ಪಾರಿಪಂಡಿ. ಓ ಆಲ್ರೆಡಿ ತೆಗೆದಾಯ್ತು. ನೋಡ್ರಿ, ಓ ಇಲ್ಲಿ ನೋಡ್ರಿ, ಇಲ್ಲಿ ಇದು ಮಹಂಕಾಳಿ ಅವತಾರನಾ, ಗಂಗಮ್ಮನ ಅವತಾರನಾ? ಗಂಗಮ್ಮಂದ ಎಲ್ಲ ಟಾಟಾಸ್ ಇರೋದು. ಓಕೆ, ಇಟ್ ವಾಸ್ ವೆರಿ ನೈಸ್, ಗುಡ್ ಡಿಸೈನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಹಿಡ್ಕೊಳ್ಳಿ ಬಿದ್ಗಿದೀಯಾ? ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಜನರಿಗಿಂತ ನಾಯಿಗಳೇ ಜಾಸ್ತಿ. ಯಾಕಂದರೆ
ಡೈಲಿ ನಾನ್ ವೆಜ್ ಬೀಳ್ತಾ ಇರ್ತವೆ ಇಲ್ಲಿ. ಸೊ ಆದ ಕಾರಣ ಈ ಹುಡುಗಿ ಅವಾಗಿಂದ ಹಿಂದೆ ನೋಡಿಕೊಂಡು ಹಂಗಿಸ್ಕೊಂಡು ಹೋಯ್ತಾಳೆ ನೋಡಿ. ಬಿದ್ದರೆ ಬಿಸ್ಕೆಟು ಫಿಕ್ಸು. ಓಹ್ ಇಲ್ಲಿ ನೋಡಿ ಗುರು, ಇಲ್ಲಿ ಯಾರೋ 5 ಕಲ್ಲು ದೊಡ್ಡ ಇಟ್ಬಿಟ್ಟವ್ರೆ. ಓಹೋ ಇವ್ರದೇ ದೊಡ್ಡದು ಹಾಗಾರೆ, ಇವ್ರದೇ ದೊಡ್ಡದು. ಓ ಇಲ್ಲಿ ಇನ್ನೂ ದೊಡ್ಡ ಇಟ್ಟಾರೆ. 1 2 3 4 5 6 7 8 9 10 ಇಟ್ಬಿಟ್ಟಾರೆ ಗುರು. 10 ಕಲ್ಲು ಇಟ್ಬಿಟ್ಟಿದ್ದಾರೆ. ಎಣ ಯಾರು ಅವಾಗಲೇ ಇದ್ರದ್ದು ಇಷ್ಟೇ ಹೇಳೋರು. ಇಲ್ಲಿ 10 ಕಲ್ಲು ಇಟ್ಟಿದ್ದಾರೆ, ಏನು ಕಾರಣ? ಮಕ್ಕಳು ಆಗ್ಬಾರ್ದು. ಅವ್ರು ನೋಡಿದ್ರೆ ಮಕ್ಕಳು ಆಗ್ಬೇಕು ಅಂತ, 3 ಕಲ್ಲು ಅಂತ ನೀವು ನೋಡಿದ್ರೆ ಮಕ್ಕಳು ಆಗ್ಬಾರ್ದು ಅಂತ ಹೇಳ್ತಿದ್ರಲ್ಲ. ಕನ್ಫ್ಯೂಸ್ ಮಾಡಬೇಡಿ. ನಾನೇನಕ್ಕೆ? ಓ ಹಾಗಾದ್ರೆ ನಮ್ಗೆ ಮದುವೆ ಆಗ್ಬೇಕಂದ್ರೆ ಕಲ್ಲಿಡ್ಬೇಕಾ? ಅದು ಮಾಡೇ ಬಿಡೋಣ ಗುರು. 3 ಓಕೆ ಮಾಡೋಣ. ಮೇಲೆ ಹೋಗಿ ಮೇಲಿಂದ ಓಯ್ ದೊಡ್ಡವಂತೆ ಎಷ್ಟು ಅಲ್ಲಿದಾವಲ್ಲ ದೊಡ್ಡವು ಅವು ತಗೊಂಡ್ ಬರಲ್ಲ. ಕ್ರೈನ್ ಕೂಡ ಬರಲ್ವೇ ಇಲ್ಲಿ? ಓ ನಾನು ಕ್ರೈನು ನನ್ನ ಕೈಯಲ್ಲಿ ಆಗುಂಟಾ? ನಾನು ಎತ್ಕೊಂತೀನಿ. ಒಂದು ಪ್ಲಾಸ್ಟಿಕ್ ಕ್ರೈನ್ ತಗೊಂಡು ಬಂದು ಎತ್ತೆದ್ದು 3 ಕಾಲು ಇಟ್ಬಿಡ್ತೀನಿ ಗುರು. ಇವ್ರು ನೋಡಿ ದೊಡ್ಡವಾಗಿ ಬಿಡೋಣ ಅಂತ ಅಂದ್ಬಿಟ್ಟು ಅನ್ನೋದು. ಗುರು ಫೈನಲಿ ರೀಚ್ಡಾ? ಇನ್ನು ಹೋಗ್ಬೇಕಾ? ಮಮ್ಮಿ ಇಟ್ಟಾಗ್ರು ನನ್ನ ಸ್ವಲ್ಪ ಹೊರ್ಕೊಂಡೈತಿಯಾ? ಗರ್ಲು ಅವಳು ಅಂದ್ರೆ ಇವ್ರಾ? ಏನ್ ಗುರು ಹಿಂಗನ್ಬಿಟ್ರು ನಿಮ್ಗೆ? ಇಲ್ಲಿ ನಿಮ್ಮ ಹೆಸರೇನು? ಅಲ್ಲ ಅವ್ರೇನೋ ಎಂತವ್ರೆ? ಅವ್ರೆ 50? ಮತ್ತೆ 100 ರೂಪಾಯಿ ಕೊಡಿ, 50 ರೂಪಾಯಿ ಮೇನೇಜ್ ಮಾಡ್ಕೊಳ್ಳೋಣ. ನಿಮ್ಮ ಹೆಸರೇನು? ಬಲೂನ್ ಅಂತ ಹೆಸರು. ಅಣ್ಣ ಪಿನ್ನಿ ತಗೊಂಡ್ ಚುಚ್ಚಲ ಸಾಂಬ್ರಾಣ್ ಕಡ್ಡಿ. ಅಗರಬತ್ತಿ ಎಲ್ಲ ಹಚ್ಚಬೇಕಂದ್ರೆ ಗುರು ಬಲೂನ್ಗೆ ಡಮ್ ಅಂತದೆ. అన్నా నేనే పెద్ద యజమానుడు. ಗುರು ಸ್ವಲ್ಪ ಎಲ್ಲರನ್ನು ಅಂತ ಒಂದ್ಕಿತ ನೋಡ್ಕೋಬಿಡಿ. ಎಲ್ಲರೂ ಹಾಯ್ ಮಾಡ್ರಪ್ಪ. నానేనో మాట చెప్తాను. దేశం అంటే చెప్తే అంతే ఇయ్యను సరేనా? 200 అంటే ఎవరు చేశారు అది ఎవరు చేశారు? ఇది ఒకటి పైన ఉంది, ఉంది మీరు వచ్చి దేశాల మీద వచ్చి 600 మటన్ కత్తిరించాక తీసుకో. ಓ ಅಣ್ಣ ಹತ್ಸ್ಕೊಂಡ್ ಬರ್ತಾನೆ ಮೈ ಅಂತ ಗುರು. ಸೈಡ್ಗೆ ಹೋಗೋದು ಬೆಟರು, ಇಲ್ಲಾಂದ್ರೆ ಹತ್ಸ್ಕೊಂಡು ಹೋಗ್ಬಿಟ್ರೆ ಮೊದ್ಲೇ ನಂಗೆ ಮದ್ವೆ ಆಗಿಲ್ಲ ಗುರು. ನೋಡಿ ಯಾವ ರೇಂಜಲ್ಲಿ ಅವ್ರೆ. ನಮ್ಗೆ ಎಲ್ಲ ಮೋಸ ಮಾಡಿದ್ರು ಗೊತ್ತಾ? ಇದು 55,000 ಬಿತ್ತು. ನಮ್ಗೆಲ್ಲ ಏನ್ ಹೇಳಿದ್ರು ಗೊತ್ತಾ? ಇವರೆಲ್ಲ 7 ಗಂಟೆಗೆ ಓಪನ್ ಅಂದ್ರು. 5:30ಕ್ಕೆ ಓಪನಿಂಗ್, 5:15ಗೆ ఓపెనింగ్. సరే కానీ అవునా? సరే కానీ మాకు ఈ గుడి గురించి వివరాలు కావాలి. వివరాలు కావాలంటే గుళ్ళో ఉన్నారు అయ్యవారు ఆయన, ఆయన అడుగు ఆయన ఇస్తాడు.
మీకు ఎవరికి తెలీదా? పేపర్ ఒకటి ఇచ్చేస్తాడు, మొత్తం దాంట్లో ఉంటుంది కన్నడ తెలుగు మొత్తం. ఆ పేపర్ చూసుకుని ఇచ్చేసుకుంటాం. అవునా? అంటే మీరే చెప్తే బాగుంటుంది. వాళ్ళు చెప్తారా? ఫ్రీ ఉండదు కానీ టైం ఉంటారు. అవునా? పిల్లకాయ పైన ఉంటాడు, నీ వయసు ఉంటుంది, ఆయన అడుగు నిమ్మలంగా చెప్తాడు. ಸೊ ಅಲ್ಲಂತವ್ರೆ ಈ ದೇವಸ್ಥಾನದ ಬಗ್ಗೆ ನಮಗೆ ಫುಲ್ ಡೀಟೇಲ್ಸ್ ಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ಇಲ್ಲಿ ಇರುವ ಐನವರೇ ನಮಗೆ ಪೂರ್ತಿ ವಿವರಣೆಗಳನ್ನು ಕೊಡುತ್ತೇವೆ ಎಂಬುದು ವಿವರಣೆಯಾಗಿ ನಮಗೆ ಹೇಳುತ್ತಿದ್ದಾರೆ. ಇವಾಗ ನಾವು ಕಷ್ಟಪಟ್ಟು ಮೇಲೆ ಹೋಗಿ ಕಷ್ಟಪಟ್ಟು ಮೇಲೆ ಹೋಗಿ ನಾವು ಮಾತಾಡಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ಅವಾಗಲೇ ನಡೆದಿದ್ದ ಡೀಲಿಂಗ್ ಏನಪ್ಪ ಅಂತಂದರೆ, ಕುರಿನ ಕತ್ತರಿಸೋದಾದ್ಮೇಲೆ ನಾವು ಕಷ್ಟ ಬೀಳಬಾರ್ದು ಎಂಬುದನ್ನು, ನಾವು ತುಂಬ ಕಷ್ಟಪಡಬಾರ್ದು. ಸೊ ಅದಕ್ಕೆ ನೀವೇ ಎತ್ಕೊಂಡು ಹೋಗ್ಬೇಕು ಅಂತಂದರೆ ಕಷ್ಟ ಆಗುತ್ತೆ. ನಮಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿಬಿಟ್ರೆ ಸೊ ಆ ದುಡ್ಡಿಗೆ ನಾವು ತಗೊಂಡೋಗ್ತೀವಿ. ಕೆಳಗಡೆಗೆ ನಿಮ್ಮ ರೂಮ್ ಹತ್ರ ನಾವೇ ತಗೊಂಡೋಗಿ ಬಿಡ್ತೀವಿ ಎಂದು ಹೇಳಿದ್ರು. ಸೊ ಅವ್ರ ಹತ್ರ ಫೈನಲ್ ಆಗಿ ಡೀಲ್ ಮಾತಾಡಿದ್ದು 900. ಸೊ ಒಂದು ಬಂದುಬಿಟ್ಟು ಮೇಲೆ ಹೊಡಿತಾರೆ, ಇನ್ನೊಂದು ಬಂದುಬಿಟ್ಟು ಕೆಳಗಡೆ ಹೊಡಿತಾರೆ ಕುರಿಗಳನ್ನು. ಇಲ್ಲಿ ಬಂದು ಜಳಕ ಮಾಡುವ ಸ್ಥಾನ. ಆಂಟಿರು ಫುಲ್ಲು ಜೋಶು, ಅಂಕಲ್ಸು ಫುಲ್ಲು ಶಾಕು. ನಾವಂತೂ ಬಿಕಾರಿಗಳ ಥರ ಓಡಾಡೋದು. ನಾವಂತೂ ಈ ಕಡೆ ಎಲ್ಲ ಸುತ್ತಲೂ ವ್ಯೂ ನಾವು ತೋರಿಸುವುದು ನಮ್ಮ ಕರ್ತವ್ಯ ಗುರು. ಪಾಪ ಏನು ಗುರು ಲೊಕೇಶನ್ ಇದು. ನಮ್ಮ ಬೆಂಗಳೂರು ಹುಡುಗರಿಗೆ ಇದೇನಾದರೂ ಕಾಣಿಸ್ಕೊಂಡಿದೆ ಅಂತಂದರೆ ಗುರು, ನಾನು ಹೇಳ್ತಾ ಇದ್ದೀನಿ 100ಕ್ಕೆ 100 ಮಾತು ಸತ್ಯ. ಯಾರೂ ಸುಮ್ಮನೆ ಇರಲ್ಲ. ಆದಷ್ಟು ಬೇಗ ಮುನ್ನುಗ್ಗೋದೆ ನಾವು, ಬಿಡಲ್ಲ ಇಲ್ಲಿ. ಮೆಟ್ಟಲು ಮೇಕ ಶರೀರಂ శుభ్రత పరిచి ముక్కలు చేసి ఇచ్చుటకు 600. ಮತ್ತು ಚಿಕನ್ಗೆ ಅಯ್ಯಯ್ಯೋ ಇದು ಭಾರಿ ಮೋಸ. ಚಿಕನ್ಗೆ ಇಟ್ಟಿಲ್ಲ, ಕೋಳಿನ ಕತ್ತರಿಸಿ ತುಂಡು ತುಂಡಾಗಿ ಪೀಸುಗಳನ್ನು ವಿಂಗಡಿಸಿ ಅದನ್ನು ತಗೊಂಡು ಬರುವುದಕ್ಕೆ ಹಣ ಇಟ್ಟಿಲ್ಲ. ಕುರಿಗೆ ಮಾತ್ರ ರುಂಡವನ್ನು ಕತ್ತರಿಸಿ ಚರ್ಮವನ್ನು ಸುಳಿದಾಕಿ ಪೀಸುಗಳನ್ನು ಚಕ 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 ಅಂತ ಕತ್ತರಿಸಿ ಅದನ್ನು ತೆಗೆದುಕೊಂಡು ಹೋಗಿ ಕೊಡುವುದಕ್ಕೆ ಇವರು ಹಾಕಟ್ಟಿರುವ ಬೆಲೆ 600. ಇವರೇ ಮುಖ್ಯಧಾರರು. ಹಾಯ್ ಆಂಟಿ, ಹಾಯ್ ಆಂಟಿ, ಬಾಯ್. All people are shocking. Why this guy is doing photo shoot ಅಂತ. ವೆಂಕಟೇಶ್ ದಯಮಾಡ್ರಿ, ಬೇಡವಾ ಅಂಥ ಸಾಹಸಗಳನ್ನು ಮಾಡುವುದು? ಈಗಷ್ಟೇ ಮಾಡು ಬಂದಿರುವುದಂತೆ. ಗುರು, ನಾವು ಸ್ವಲ್ಪ ನೀರು ಹಾಕಬೇಡ, ಯಾಕಂದರೆ ಚಳಿಗೆ ನಮಗಂತೂ ಸ್ನಾನ ಮಾಡೋ ದೇಶ ಇಲ್ಲ. ನಮ್ಮದು ಒಂದು ಕೈ ಇರಬೇಕಲ್ಲ. ಎದುರಿಗೆ ಚಳಿ, ಇನ್ನು ಮುಳುಗಿದ್ರೆ ಇರುವೆ, ನಮಗಂತೂ ಕಷ್ಟ. ನಮ್ಮವರೆಲ್ಲ ಸ್ಟಾಪ್ ಆದ್ರೆ ಹೋದ್ರ ವೆಂಕಟೇಶ್? ಸ್ವಲ್ಪ ಜನ ಈಗಷ್ಟೇ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ದಾರೆ.